ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ನಿಧಾನದಿಂದ ತೆರವಾದಂತ ದಾವಣಗೆರೆ ದಕ್ಷಿಣ ಸ್ಥಾನಕ್ಕೆ ಇನ್ನು ಕಾಂಗ್ರೆಸ್ ಇಂದ ಅವರ ಮೊಮ್ಮಗನಾದಂತ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಕೊಟ್ಟಿರುವಂತೆ ಈ ಗೊಂದಲಗಳಿಗೆ ಒಂದು ಕೊನೆ ಹೇಳಿದಂತ ಕಾಂಗ್ರೆಸ್ ಸರ್ಕಾರದ ಸಮರ್ಥ ಅವರು ಟಿಕೆಟ್ ಸಿಕ್ಕಿರುವಂತ ಸಮರ್ಥ ಅವ್ರ ಜೊತೆಗೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಕೇಳೋಣ. ಸರ್, ಏನು ತಾತನವ್ರ ಕ್ಷೇತ್ರಕ್ಕೆ ಟಿಕೆಟ್ ಸಿಕ್ಕಿರುವಂತದ್ದು, ಅದ್ರ ಮೊದಲು ಖುಷಿ ಹೇಳಿ ಸರ್, ಏನಂತಂದ್ರೆ? ಸಿಕ್ಕಾಪಟ್ಟೆ ಖುಷಿ ರೀ. ನೀವು ನೋಡ್ತಿದ್ದೀರಿ ನಮ್ಮ ಕಾರ್ಯಕರ್ತರ ಮುಖನಲ್ಲಿ ಎಷ್ಟು ಖುಷಿ ಐತಿ ಅಂತ. ಸರ್, ಈಗ ಏನು ಮುಸ್ಲಿಂ ಏನು ಮತಗಳನ್ನ ಸೆಳೆಯುವಂಥದ್ದು ನಿಮ್ಗೊಂದು ದೊಡ್ಡ ಚಾಲೆಂಜು ಅಥವಾ ಈಸಿನಾ? ಇಲ್ರಿ, ಅದು ಚಾಲೆಂಜ್ಗಿಂತ ಇದು ನೀವು ನೋಡ್ತಿರ್ತೀರಿ, ಪ್ರತಿ ಎಲೆಕ್ಷನ್ ನೋಡ್ತೀರಿ, ಎಕ್ಸ್ಪೀರಿಯನ್ಸಸ್ ಸಿಕ್ಕಾಪಟ್ಟೆ ಜನ ಇದ್ದೇ ಇರ್ತಾರೆ. ಆಮೇಲೆ ಕೊನೆಗೆ ಪಕ್ಷ ಯಾರು ಗೆಲ್ಬೋದು ಅದ್ರ ಮುಖಾಂತರನೇ ಟಿಕೆಟ್ ಕೊಡೋದ್ರಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಇದು ಒಂದು ಬೈ ಎಲೆಕ್ಷನ್. ಇದು ಅಜ್ಜಾರ್ ತೀರ್ಕೊಂಡಾರೆ, ಅದಕ್ಕೆ ಭಾಳ ಮುಸ್ಲಿಂ ಮುಖಂಡರು ಅವ್ರು ಏನು ಬೇಡಿಕೆ ಇಟ್ಕೊಂಡ್ರು, ಒಂದು 2 ವರ್ಷ ಐತಿ ಇವರಿಗೆ ಮನೆಯಲ್ಲಿ ಯಾರಿಗಾರ ಟಿಕೆಟ್ ಕೊಡ್ರಿ, ಇದು ಒಂದು ಪದ್ಧತಿ ಐತಿ ನಮ್ಮ ಪಕ್ಷನಲ್ಲಿ, ಅದನ್ನು ಮುಂದುವರಿಸ್ರಿ ಅಂತ. ಏನು ತಾತನವರು ಪ್ರತಿಷ್ಠೆಯನ್ನು ಮುಂದಿಟ್ಕೊಂಡು ಈಗ ಸಮರ್ಥ ಅವರು ಏನು ಕ್ಯಾನ್ವಾಸ್ ಮಾಡ್ಬೇಕಂತಾನೆ ಇದ್ದೀರಾ? ಹ್ಞೂ ರೀ. ಅದರಂತೆ ಏನು ಈಗ ಏನು ಯಾವ ಒಂದು ಅಜೆಂಡಾ ಇಟ್ಕೊಂಡು ಈಗ ಕ್ಯಾನ್ವಾಸ್ ಮಾಡ್ತಾ ಜನಗಳು ಮನವೊಲಿಸ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ರಿ? ಮನೆ ಹೊಲ್ಸಕ್ಕಿಂತ ಮನೆಯಲ್ಲೇ ಹೊಲ್ದೈತ್ರಿ ಎಲ್ಲದು ಜನದ. ಯಾಕೆಂತಂದ್ರೆ ಅಲ್ಪಸಂಖ್ಯಾತ ಮುಸ್ಲಿಮ್ರು ಏನಿದಾರಲ್ಲ ಅವರು ಸ್ವಲ್ಪ ಸಿಟ್ಟಾಗಿರುವಂಥದ್ದು, ಅಂದರೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಬೇಕಾಗಿತ್ತು ಅಂತಂದೇಳಿ ಅವ್ರನ್ನೆಲ್ಲ ಯಾವ ಥರ ಒಂದು ಮನವೊಲಿಸ್ತೀರ? ಇಲ್ರಿ, ಅದು ಅದಕ್ಕಿಂತ ನಾನು ಅದೇ ಅನ್ನಲ್ರ, ಪ್ರತಿ ಎಲೆಕ್ಷನಲ್ಲಿ ಆಸ್ಪಿರೆನ್ಸ್ ಇದ್ದೇ ಇರ್ತಾರೆ. ಆಮೇಲೆ ನಾನು ಹುಟ್ಟು ಬೆಳೆದಿಂದ ಅವ್ರ ಮನೆ ಮಗನಂಗೆ ಅವರು ನಮ್ಮ ಮನೆಗೆ ಬಂದಾಗ ಅಂಕಲ್ಲು ಅಜ್ಜ ಅಂತಲೇ ಕರಿತೀನಿ. ಸೊ ಅದು ಏನು ಸಮಸ್ಯೆ ಇಲ್ಲ. ಓಕೆ ಸರ್, ಯಾವ ಒಂದು ಅಜೆಂಡಾ ಇಟ್ಕೊಂಡು ಈಗ ಮುಂದೆ ಹೋಗ್ತೀರಾ ಸರ್? ಅಜೆಂಡಾ ನಮ್ಮದು ಉದ್ಯೋಗದ್ರಿ. ಆಮೇಲೆ ಇದು ಗೆಲ್ಲದಂತೂ ಕಾಂಗ್ರೆಸ್ಸು ಖಾಯಂ, ಯಾಕಂದರೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಐತಿ. ಆಮೇಲೆ ನಾವು ಮಾಡಿರೋ ಕೆಲಸನೂ ಎಲ್ಲರೂ ನೋಡ್ಯಾರೆ. ಆಮೇಲೆ ಅಂಥವು 101 ಇದ್ದಾವಣ್ಣ. ಅದಕ್ಕೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಪೂರ್ತಿ ದಿನ ಹೋಗ್ತೈತಿ. ಹಂಗೆ ಈಗೇನು ಪ್ರಚಾರ ಮಾಡ್ತಾ ಇದ್ದೀರಾ ಸದ್ಯಕ್ಕೆ? ಈಗ ಏನೂ ಇಲ್ರಿ, ನಾವು ನಮ್ಮದು ಸಂಸ್ಕಾರ ಏನಂದರೆ ಯಾರಿಗಾರ ನಮಸ್ಕಾರ ಮಾಡೋಕ್ಕಾರ ಚಪ್ಪಲಿ ಬೆಚ್ಚಿ ಮಾಡಬೇಕು. ನಾವು ಅಡ್ಡಾಡ್ಕಂತ ನಮಸ್ಕಾರ ಮಾಡ್ತೀವಿ, ಅದು ಅಷ್ಟೇ. ಸರಿ, ಇದಿಷ್ಟು ಸಮರ್ ಶಾಮನೂರ್ ಅವರ ಮಾತಾಗಿತ್ತು. ಅವ್ರು ಹೇಳೋದು ಏನಂತಂದ್ರೆ ಅಭಿವೃದ್ಧಿ ಅನ್ನೋ ಮಾತನ್ನ ಇಟ್ಕೊಂಡು ನಾನು ಜನಗಳ ಮುಂದೆ ಹೋಗ್ತೀನಿ ಮತ್ತೆ ಅಲ್ಪಸಂಖ್ಯಾತರ ಮತಗಳನ್ನು ಕೂಡ ಸೆಳೆಯುವಂತ ಕೆಲಸ ಮಾಡ್ತೀನಿ ಅಂತಂದು ಹೇಳ್ತಿರುವಂತ ಮಾತು. ಸಂತೋಷ್, ಕರ್ನಾಟಕ ನ್ಯೂಸ್ ಬೀಟ್, ದಾವಣಗೆರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.